ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರ ನಿವಾಸದಿಂದ ಕೆಲವೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಸಿಐಡಿ ಕಚೇರಿಗೆ ಕರೆದೊಯ್ಯಲಾಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಎಸ್ಐಟಿ ಅಧಿಕಾರಿಗಳು ಕೂಡ ಇದೀಗ ಫುಲ್ ಅಲರ್ಟ್ ಆಗಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ನ್ಯಾಯಾಧೀಶರ ಮುಂದೆ ಎಷ್ಟು ದಿನ ಕಸ್ಟಡಿ ತೆಗೆದುಕೊಳ್ಳಬೇಕು, ಯಾಕೆ ಅನ್ನುವಂತಹ ಕ್ಲಾರಿಫಿಕೇಶನ್ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ನೀಡಿದ್ದಾರೆ. ಅಫ್ಕೋರ್ಸ್ ಈ ಸಂದರ್ಭದಲ್ಲೂ ಕೂಡ ಅವರು ರೇವಣ್ಣನವರು ಸಹಜವಾಗಿ ಆಬ್ಜೆಕ್ಷನ್ ಮಾಡಿರಬಹುದು. ಕಾರಣ ಏನು ಅಂತಂದ್ರೆ ಅವರು ಹಾಸ್ಪಿಟಲ್ ಹೊರಭಾಗ ಬಂದಂತಹ ಸಂದರ್ಭದಲ್ಲಿ 2ನೇ ತಾರೀಕಿನವರೆಗೂ ಯಾವುದೇ ಗುರುತರ ಆರೋಪ ಇರಲಿಲ್ಲ, ಬೇಲೆಬೆಲ್ ಸೆಕ್ಷನ್ಸ್ಗಳು ಇದ್ವು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಜಡ್ಜ್ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರ ಮನೆಯ ಹೊರಗೆ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಜಡ್ಜ್ ನಿವಾಸದಿಂದ ನೇರವಾಗಿ ಸಿಐಡಿ ಕಚೇರಿಗೆ ರೇವಣ್ಣ ಅವರನ್ನ ಕರೆತರಲಾಗುತ್ತೆ. ಅದು ಕೂಡ ಬಿಗಿ ಬಂದೋಬಸ್ತ್ನಲ್ಲಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ರೇವಣ್ಣನವರು ಜಡ್ಜ್ ನಿವಾಸಕ್ಕೆ ತೆರಳ್ತಾ ಇದ್ದಂತೆ ಮೋಸ್ಟ್ಲಿ ಅವರ ಬೆಂಬಲಿಗರು ಅನ್ಸುತ್ತೆ, 1-2-3 ಜನ ಅಲ್ಲಿ ಬಂದಿದ್ರು. ಅವ್ರಿಗೂ ಕೂಡ ಮಾತನಾಡಿಸೋದಕ್ಕೆ ಅವಕಾಶ ಕೊಡದಂತಹ ಅಧಿಕಾರಿಗಳು ನೇರವಾಗಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರ ನಿವಾಸದಿಂದ ಸಿಐಡಿ ಕಚೇರಿಗೆ ತೆರಳ್ತಾ ಇರುವಂತಹ ಲೈವ್ ವಿಜುವಲ್ಸ್ ಅನ್ನ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅಧಿಕಾರಿಗಳ ತಂಡ ಬೌರಿಂಗ್ ಹಾಸ್ಪಿಟಲ್ಗೆ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೊಂದು ಹಂತದಲ್ಲಿ, 2ನೇ ಹಂತದಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತು. ಮೆಡಿಕಲ್ ಚೆಕಪ್ ಆದ ನಂತರ ನೇರವಾಗಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಕಚೇರಿಗೆ ಅವ್ರನ್ನ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ಸುಮಾರು 45 ನಿಮಿಷಗಳ ಕಾಲ ವಿಚಾರಣೆ ಆದ ನಂತರ 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನ್ಯಾಯಾಧೀಶರು ರೇವಣ್ಣನವರನ್ನ ಒಪ್ಪಿಸಿದ್ದಾರೆ. 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲೇ ರೇವಣ್ಣನವರು ಇರ್ತಾರೆ. ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ವಿಚಾರಣೆಯನ್ನು ಕೂಡ ತೀವ್ರವಾಗಿ ನಡೆಸಲಿದ್ದಾರೆ. ಆದರೆ ಮತ್ತೊಂದು ಕಡೆ ಸಂತ್ರಸ್ತೆ ಮಹಿಳೆಯನ್ನ ರಕ್ಷಣೆ ಮಾಡಿ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದು ಅವರಿಗೆ ಕೌನ್ಸಿಲಿಂಗ್ ಕೊಟ್ಟು ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದರೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೂ ರೇವಣ್ಣನವರು ಒಳಗಾಗಬೇಕಾಗಿರುವಂತಹ ವಿಚಾರಣೆಗೂ ನೀಡಬೇಕಾಗಿರುವಂತಹ ಉತ್ತರಕ್ಕೂ ಒಂದಕ್ಕೊಂದು ತಾಳೆ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾಗಿ ಅಲ್ಲಿ ಟ್ಯಾಲಿ ಮಾಡಿ ನೋಡುವಂತಹ ಕೆಲಸ ಕೂಡ ಆಗುತ್ತೆ. ಇನ್ನು KR ನಗರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ A2 ಆರೋಪಿ ಸತೀಶ್ ಬಾಬಣ್ಣನನ್ನ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ಸತೀಶ್. ಸೊ ಆ ಸತೀಶ್ಗೂ ರೇವಣ್ಣನವ್ರಿಗೂ ಲಿಂಕ್ ಹೇಗೆ, ಎಲ್ಲಿಂದ, ಯಾವಾಗಿಂದ ಪರಿಚಯ, ರೇವಣ್ಣನವರು ಸತೀಶ್ ಬಾಬುನನ್ನ ಕಳುಹಿಸಿದ್ದು ನಿಜಾನ ಸುಳ್ಳ, ಆ ಸಂತ್ರಸ್ತೆ ಸ್ವಯಂ ಪ್ರೇರಿತರಾಗಿ ಬೇರೆ ಭಾಗಕ್ಕೆ ಹೋಗಿದ್ದ ಅಥವಾ ಸತೀಶ್ ಅವರು ಕರ್ಕೊಂಡು ಹೋಗ್ಬಿಟ್ಟಿದ್ದ, ರೇವಣ್ಣನವರ ಆಜ್ಞೆ ಇತ್ತ, ದೌರ್ಜನ್ಯ ಮಾಡ್ಲಾಯ್ತಾ, ಇದೆಲ್ಲದರ ಬಗ್ಗೆ 10 ಹಲವು ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಎಸ್ಐಟಿ ಅಧಿಕಾರಿಗಳು ಪಡಿತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.